ಸರ್ ಹೇಳ್ರಿ, ಇವತ್ತು ಏನೆಲ್ಲ ತಯಾರು ಮಾಡಿಕೊಟ್ರೆ, ಯಾರ್ಯಾರು ಬೆಂಬಲ ಕೊಟ್ಟರೆ ಮುಂದಿನ ನಡೆ ಏನು? ಇವತ್ತು ಕಬ್ಬು ಬೆಳೆಗಾರ ಹೋರಾಟಕ್ಕೆ ಟ್ಯಾಕ್ಟರ್ದ ಮಾಲೀಕರು ಬಂದಾರು, ಟ್ಯಾಕ್ಟರ್ ಒಳಗೆ ತೊಗೊಂಡ್ಬಂದಾರ ಇವತ್ತು. ಮತ್ತು ಆಟೋ ರಿಕ್ಷಾದವ್ರು ಬಂದಾರು. ಇವತ್ತು ಸಿರೋಳದ ಗಡದಣ್ಣ ಅವರು ಶಾಲೆಯ ಹುಡುಗರು ಎಲ್ಲ ಮಕ್ಕಳು ಬಂದಾರು, ಹುಡುಗರು ಅವರು ಬೆಂಬಲ ಕೊಡಕ್ಕೆ. ಹಾಗೂ ಮತ್ತು ಈ ಕಿರಾಣಿ ವರ್ತಕರು ಬಂದಾರು, ಅವರು ಸ್ವಯಂ ಘೋಷಿತ ಅವ್ರ ಅಂಗಡಿ ಬಂದ್ ಮಾಡ್ಕೊಂಡು ಬಂದಾರು. ಇದು ಒಂದು ನಿರ್ಣಾಯಕ ಹೋರಾಟ ಇವತ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಹೇಳ್ತೇವೆ, ತಕ್ಷಣ ಕಾರ್ಖಾನೆ ಮಾಲೀಕರನ್ನ ಕರೆದು ರೈತರು ಕೂಡ ಸಂಧಾನ ಮಾಡಬೇಕಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರಿಗೂ ಹೇಳ್ತೀನಿ ನಾನು. ಇವತ್ತು ಕಬ್ಬು ಬೆಳೆಗಾರರಿಗೆ ಗೌರವ ಕೊಟ್ಟು ನೀವು ಸಂಧಾನಕ್ಕೆ ಬರಬೇಕು ಅಂತಕ್ಕಂಥದ್ದು ಹೇಳ್ತೇವೆ. ಅದ್ರ ಜೊತೆಗೇನೆ ಅಕಸ್ಮಾತ್ ಕಾರ್ಖಾನೆ ಅವ್ರು ಯಾರು ಬರದೇ ಹೋಗ್ತಾರಲ್ಲ ಅವ್ರಿಗೆ ಕಾರ್ಖಾನೆಗೆ ನುಗ್ತೇವೆ ಅಂತಕ್ಕಂಥದ್ದು ಇವತ್ತು ಎಚ್ಚರಿಕೆ ಕೊಡ್ತೇವೆ ಟ್ರ್ಯಾಕ್ಟರ್ ಮುಖಾಂತರ. ಸರ್ ಹೇಳ್ರಿ, ಇವತ್ತು ಏನೆಲ್ಲ ತಯಾರು ಮಾಡಿಕೊಟ್ರೆ, ಯಾರ್ಯಾರು ಬೆಂಬಲ ಕೊಟ್ಟರೆ ಮುಂದಿನ ನಡೆ ಏನು? ಇವತ್ತು ಕಬ್ಬು ಬೆಳೆಗಾರ ಹೋರಾಟಕ್ಕೆ ಟ್ಯಾಕ್ಟರ್ದ ಮಾಲೀಕರು ಬಂದಾರು, ಟ್ಯಾಕ್ಟರ್ ಒಳಗೆ ತೊಗೊಂಡ್ಬಂದಾರ ಇವತ್ತು. ಮತ್ತು ಆಟೋ ರಿಕ್ಷಾದವ್ರು ಬಂದಾರು. ಇವತ್ತು ಸಿರೋಳದ ಗಡದಣ್ಣ ಅವರು ಶಾಲೆಯ ಹುಡುಗರು ಎಲ್ಲ ಮಕ್ಕಳು ಬಂದಾರು, ಹುಡುಗರು ಅವರು ಬೆಂಬಲ ಕೊಡಕ್ಕೆ. ಹಾಗೂ ಮತ್ತು ಈ ಕಿರಾಣಿ ವರ್ತಕರು ಬಂದಾರು, ಅವರು ಸ್ವಯಂ ಘೋಷಿತ ಅವ್ರ ಅಂಗಡಿ ಬಂದ್ ಮಾಡ್ಕೊಂಡು ಬಂದಾರು. ಇದು ಒಂದು ನಿರ್ಣಾಯಕ ಹೋರಾಟ ಇವತ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಹೇಳ್ತೇವೆ, ತಕ್ಷಣ ಕಾರ್ಖಾನೆ ಮಾಲೀಕರನ್ನ ಕರೆದು ರೈತರು ಕೂಡ ಸಂಧಾನ ಮಾಡಬೇಕಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರಿಗೂ ಹೇಳ್ತೀನಿ ನಾನು. ಇವತ್ತು ಕಬ್ಬು ಬೆಳೆಗಾರರಿಗೆ ಗೌರವ ಕೊಟ್ಟು ನೀವು ಸಂಧಾನಕ್ಕೆ ಬರಬೇಕು ಅಂತಕ್ಕಂಥದ್ದು ಹೇಳ್ತೇವೆ. ಅದ್ರ ಜೊತೆಗೇನೆ ಅಕಸ್ಮಾತ್ ಕಾರ್ಖಾನೆ ಅವ್ರು ಯಾರು ಬರದೇ ಹೋಗ್ತಾರಲ್ಲ ಅವ್ರಿಗೆ ಕಾರ್ಖಾನೆಗೆ ನುಗ್ತೇವೆ ಅಂತಕ್ಕಂಥದ್ದು ಇವತ್ತು ಎಚ್ಚರಿಕೆ ಕೊಡ್ತೇವೆ ಟ್ರ್ಯಾಕ್ಟರ್ ಮುಖಾಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.